ಮುದ್ದೇಬಿಹಾಳ ತಾಲೂಕದಲ್ಲೇ ಇದೇ ಜಿಲ್ಲೆಯ ಒಂದು ದರ್ಗಾ ಅಲ್ಲಿ ಕೂಡ ಆಗ್ತಾ ಇದೆ ಮತ್ತು ನಮ್ಮ ಧಾರವಾಡ ಜಿಲ್ಲೆಯ ಕುಂಬಾರಗೊಪ್ಪದಲ್ಲಿ ಕೂಡ ಕರೆಂಟ್ ಶಾಕ್ ಕೊಟ್ಟು ಆ ವ್ಯಕ್ತಿಯನ್ನ ಮರಣ ಹೊಂದಿಸಿ ಕರೆಂಟ್ ಶಾಕ್ನಿಂದ ಸತ್ತಿದ್ದಾನೆ ಅಂತಿದ್ದಾರೆ. ಅವರು ಹಲ್ಲೆ ಮಾಡಿ ಅವನನ್ನು ಕೊಲೆ ಮಾಡಿ ಅವನಿಗೆ ಕರೆಂಟ್ ಶಾಕ್ ಕೊಟ್ಟು ಅವನ ಮರಣ ಮಾಡಿ ಕರೆಂಟ್ ಶಾಕ್ನಿಂದ ಸತ್ತಿದ್ದಾನೆ ಅಂತಿದ್ದಾರೆ. ಬಂಧುಗಳೇ, ಇವತ್ತ ಕಾನೂನು ಹದಗೆಡ್ತಾ ಇದೆ. ಅಂದ್ರ ಯಾವುದೋ ಒಂದು ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಒಂದು ನ್ಯಾಯಾಲಯದಲ್ಲಿ ಆಗಿರ್ಬೋದು, ಒಂದು ಇಲಾಖೆಯಲ್ಲಿ ಆಗಿರ್ಬೋದು, ನಮ್ಮ ಸಮುದಾಯಕ್ಕೆ ಸೂಕ್ತವಾದ ನ್ಯಾಯ ಸಿಗ್ತಾ ಇಲ್ಲ. ಇದರ ಖಂಡಿಸಿ ಇವತ್ತ ನಮ್ಮ ಸಂಘಟನೆ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇಂಥ ಹಲ್ಲೆಗಳು ಮುಂದೆ ನಡೆಯಬಾರದು. ಹೀಗೆ ಸಣ್ಣ ಪುಟ್ಟ ಗೋಳೆ ಹೋಗಿ ದುಡ್ಕೊಂಡು ತಿಂತಕ್ಕಂಥ ಸಮುದಾಯಗಳ ಮೇಲೆ ನೀವು ಯಾಕೆ ಹಲ್ಲೆ ಮಾಡ್ತಾ ಇದ್ದೀರಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು ತಿಂಗಳು ಕೂಡ ಅದನ್ನ ಮರೆಮಾಚುವಂತೆ ಇಲ್ಲ. ಸಣ್ಣ ಪುಟ್ಟ ಸಮುದಾಯಗಳ ಮೇಲೆ, ದಲಿತ ಸಮುದಾಯಗಳ ಮೇಲೆ ಹಲ್ಲೆ ಧಾರವಾಡ ಜಿಲ್ಲೆಯ ಕುಂಬಾರಗೊಪ್ಪ ಗ್ರಾಮದಲ್ಲೇ ಮೊನ್ನೆ 7 ಜನಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ಆ ಹಲ್ಲೆಯನ್ನು ತಿರುಚಲಕ್ಕೆ ಹೋಗಿ ಇಲಾಖೆಯ ಜೊತೆ ಮಾತಾಡಿಕೊಂಡು ಎಲ್ಲ ಕರೆಂಟ್ ಶಾಡಿಂದ ಸತ್ತಿದ್ದಾನೆ ಅಂತಿದ್ದಾರೆ. ಅಲ್ಲಿ ಅವನ ಹಲ್ಲೆ ಮಾಡಿ ಅವನು ಕೊಲೆ ಮಾಡಿದ್ದಾರೆ. ಬಂಧುಗಳೇ, ಈ ರೀತಿ ನಡೀಬಾರ್ದು. ಇವತ್ತು ಕಾನೂನು ಏನಪ್ಪಾ ಅಂದ್ರ ಬೇಲಿನೇ ಎದ್ದು ಹೊಲ ಮೇಯ್ದಂತೆ ಆಗ್ತಾ ಇದೆ. ಸೂಕ್ತವಾದ ಭದ್ರತೆ ಇಲ್ಲ. ಇದನ್ನು ಖಂಡಿಸಿ ನಾವು ರಾಜ್ಯ ಆದೇಶದ ಮೇರೆಗೆ ನಮ್ಮ ಪರಶುರಾಮ ಜಿಲ್ಲಾ ಪರಶುರಾಮ ರೋಣಿಹಾಳ ರಾಜ್ಯ ಉಪಾಧ್ಯಕ್ಷರು ಇವತ್ತು ಜಿಲ್ಲಾ ಸಮಿತಿ ಮೂಲಕ ಎಲ್ಲ ತಾಲೂಕಾ ಕಮಿಟಿಯವರು ಆಗಮಿಸಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದೆ ಕಾನೂನು ಗೌರವಯುತವಾಗಿರಲಿ. ದಲಿತರ ಮೇಲಿನ ದೌರ್ಜನ್ಯ ಖಂಡಿಸು. ನಿರಂತರ ದಲಿತರ ಮೇಲಿನ ದೌರ್ಜನ್ಯ ಖಂಡಿಸು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಆದಿಜಾಂಬ ಸಂಘಟನೆಯಿಂದ ಹಮ್ಮಿಕೊಂಡಂಥ ಪ್ರತಿಭಟನೆಯನ್ನು, ಈ ದೌರ್ಜನ್ಯವನ್ನು ಖಂಡಿಸಿ ಇದು ಧಾರವಾಡ ಜಿಲ್ಲಾ ಅಳ್ಳವಾರ ತಾಲೂಕಿನ ಕುಂಬಾರಕೊಪ್ಪ ಗ್ರಾಮದ ಅಸ್ಪೃಶ್ಯರ ಮೇಲೆ ನಡೀತಕ್ಕಂಥ ಒಂದು ದೌರ್ಜನ್ಯವನ್ನು ಖಂಡಿಸಿ ಇಂದು ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಕಚೇರಿ ಬಳಿ ಹಮ್ಮಿಕೊಂಡಂಥ ಈ ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದರೆ, ನೊಂದ ದಲಿತ ಕುಟುಂಬಗಳಿಗೆ ಕುಂಬಾರಕೊಪ್ಪ ಗ್ರಾಮದಲ್ಲಿ ಒಂದು ಜಮೀನು ವಿಷಯಕ್ಕಾಗಿ ನೊಂದ ಜೀವಿಗಳಿಗೆ 7 ದಲಿತ ಕುಟುಂಬಗಳು ಕುಂಬಾರಕೊಪ್ಪ ಗ್ರಾಮಗಳಲ್ಲಿ ಕಾಯಂ ಪ್ರವಾಸಿಗಳಾಗಿದ್ದು ತಲೆತಲಾಂತರದಿಂದ ಒಂದು 100 ವರ್ಷಗಳಿಂದ ಆ ಜಮೀನನ್ನು ಉಳುಮೆ ಮಾಡಿಕೊಂಡು ಬಂದಿರ್ತಾರ. ಆ ಜಮೀನಲ್ಲಿ ಇರುವಂಥ ಸವರ್ಣ್ಯರ, ಊರಿನಲ್ಲಿ ಇರುವಂಥ ಸವರ್ಣ್ಯರ ಒಂದು ಫಲವತ್ತಾದ ಒಂದು ಭೂಮಿ ಇರ್ತದ. ಆ ಭೂಮಿಯ ಸಲುವಾಗಿ ಆ ಭೂಮಿಯನ್ನು ನಮಗೆ ಬಿಟ್ಟು ಕೊಡ್ರಿ, ಕೊಡದೆ ಹೋದ್ರೆ ನಿಮ್ಮ ಪ್ರಾಣಗಳನ್ನು ತೆಗಿತೇವೆ ಅಂತ ಹೇಳಿ ಅಲ್ಲಿ ಒಂದು ನ್ಯಾಯ ಪಂಚಾಯತಿ ಆಗ್ತದೆ. ಆ ನ್ಯಾಯ ಪಂಚಾಯತಿಗೆ ಅಲ್ಲಿ ಇರುವಂಥ ಹಿರಿಯರ ಕರೆದು ಎಷ್ಟೋ ಸಾರ್ತಿ ಮನವಿ ಮಾಡ್ತಾರೆ, ಇಲ್ಲ ನೀವು ಯಾವುದೇ ರೀತಿ ಒಂದು ಗದ್ದಲ ಮಾಡ್ಕೋಬೇಡ್ರಿ, ಆ ಜಮೀನನ್ನು ಅದು ದಲಿತರಿಗೆ ಆದಂಥ ಜಮೀನ, ಅದನ್ನು ನೀವು ಉಳುಮೆ ಮಾಡ್ರಿ ಅಂತೇಳಿ ಹೇಳಿದ್ರು ಕೂಡ ಅಲ್ಲಿ ಏನು 7 ಕುಟುಂಬಗಳನ್ನು ಬದುಕ್ತಾ ಇದ್ದಾವ, ಅವರಿಗೆ ಮಾನಸಿಕ ಹಿಂಸೆಯನ್ನು ಕೊಡೋದು, ಮಾರ್ಕಾಸಗಳಿಂದ ಬಂದು ಓಣಿಯಲ್ಲಿ ಹೊಕ್ಕು ದೌರ್ಜನ್ಯವೆಸಗೋದು, ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳಲ್ಲಾರದೆ ಅವ್ರ ಮ್ಯಾಗ ಭಯಾನಕ ಆದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಸೋದು. ಆಮ್ಯಾಗ ಅಲ್ಲಿ ನಡೀತಕ್ಕಂಥದ್ದು ಅಂದ್ರೆ ಕುಂಬಾರಕೊಪ್ಪ ಗ್ರಾಮದಲ್ಲಿ ಸವರ್ಣ್ಯರು ಪಟಾಭದ್ರ ಹಿತಾಸಕ್ತಿಗಳಾದಂಥವ್ರು ಕುಂಬಾರಕೊಪ್ಪ ಗ್ರಾಮದ ಸವರ್ಣ್ಯರಾದಂಥ ಪಟಾಭದ್ರ ಹಿತಾಸಕ್ತಿಗಳಾದಂಥ ಶಿವಪ್ಪ ಅಶೋಕ್ ಬಾಗೇವಾಡಿ, ಶಿವು ರಮೇಶ್ ಬಾಗೇವಾಡಿ, ದಾದಾಪೀರ್ ರೆಹಮಾನ್ ಸಾಬ್ ನದಾಬ್ ಹಾಗೆ ಮಾಡಿ ಆ ಹೊಲದಲ್ಲಿ ಮೇವು ತರ್ಲಾಕ್ ಹೋದಾಗ ಅವರಿಗೆ ಕರೆಂಟ್ ಶಾಕ್ನಿಂದ ಕೊಟ್ಟು ಸಾಯಿ ಹೊಡಿತಾರ. ಸಾಯಿ ಹೊಡೆದಾಗ ಇವ್ರೇನು ದಲಿತ ಕುಟುಂಬಗಳು ಅಲ್ಲಿ 7 ಮಂದಿ ವಾಸ ಮಾಡ್ತಿರ್ತಾರ, ಅವರೆಲ್ಲ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಅದು ಧಾರವಾಡ ತಾಲೂಕಿನ ಕುಂಬಾರಕೊಪ್ಪ ಗ್ರಾಮದವರಾದ ಅಸ್ಪೃಶ್ಯರು ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಅಲ್ಲಿ ಇರುವಂಥ PSI ಅವರು ಇಲ್ಲ ಅದು ಆ ರೀತಿ ಆಗಿಲ್ಲ,
ನೀವು ಸುಳ್ಳು ಹೇಳ್ತೀರಿ ಅಂತ ಹೇಳಿ ಕೇಸಂದ್ರೆ ಇವ್ರ ಮೇಲೆ ಕೆಲವೊಂದು ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಿ ಒಳಗೆ ಹಾಕ್ತಾರೆ. ಒಳಗೆ ಹಾಕಿದಾಗ ಈ ನೊಂದ ಕುಟುಂಬಗಳಿಗೆ ಯಾವುದೇ ರೀತಿ ಗೊತ್ತಿರುವುದಿಲ್ಲ, ಅಲ್ಲಿ ಕಾನೂನು ಇವ್ರಿಗೆ ಗೊತ್ತಿಲ್ಲ, ಅಲ್ಲಿ ಏನೂ ಇದು ಗೊತ್ತಿಲ್ಲಾರ್ದಾಗ ಆ ಫಲವತ್ತಾದ ಭೂಮಿಯನ್ನು ಇವ್ರ ಕಡೆ ಕಸ್ಕೋಬೇಕಂತ ಹೇಳಿ ಈ ರೀತಿ ಮಾಡಿ ಅವ್ರನ್ನ ಸಾಯಿ ಹೊಡಿತಾರ. ಸಾಯಿ ಹೊಡೆದಾಗ ಅಲ್ಲಿ ಇರುವಂಥ ಠಾಣಾ ಅಧಿಕಾರಿಗಳು ಕೂಡ ಇವ್ರ ಬಗ್ಗೆ ಇವ್ರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆಗಳನ್ನು ಕೇಸ್ ಹಾಕಿ ಒಳಗೆ ಹಾಕ್ತಾರೆ. ಒಳಗೆ ಹಾಕಿದಾಗ ಅಲ್ಲಿರುವಂಥ ಅಧಿಕಾರಿಗಳನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಧಾರವಾಡ ಜಿಲ್ಲಾ SP ಅವ್ರನ್ನ ವರ್ಗಾವಣೆ ಮಾಡ್ಬೇಕಂತೇಳಿ ವಿಜಯಪುರ ಜಿಲ್ಲಾ ಆದಿಜಾಂಬವ ಸಂಘಟನೆಯಿಂದ ಆಗ್ರಹ ಪಡಿಸುತ್ತೇನೆ. ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಕಡೆ ಮೊನ್ನೆ ಇಲ್ಲೇ ಇರುವಂಥ ನಮ್ಮ ದಲಿತ ಕುಟುಂಬಗಳಾದಂಥ ದರ್ಗಾದಲ್ಲಿ ಕೂಡ ಒಬ್ಬರನ್ನ ಹತ್ಯೆ ಆಗ್ತದ. ಮುದ್ದೇಬೇಳ ತಾಲೂಕಿನಲ್ಲಿ ಮಣಿಕೇಶ್ವರ ಗ್ರಾಮದಲ್ಲಿ ಏನೋ ಒಂದು ಬೈಲ ಸ್ವಚ್ಛಕ್ಕೆ ಹೋದ್ರು ಅನ್ನುವಂಥ ಒಂದು ಕಾರಣ ಇಟ್ಕೊಂಡು 3 ತಾಸು ತನ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಹಾಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲಿ ದಲಿತರ ಇವು ನಮ್ಮ ಹೋರಾಟಗಳನ್ನು ಹಕ್ಕು ಒತ್ತುವಂಥ ಒಂದು ಕೆಲಸವನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತದ. ಏನು ಹೋರಾಟಗಾರರ ಮೇಲೆ ಕೇಸುಗಳನ್ನ ಹಾಕೋದು, ಅಲ್ಲಿ ಎಕ್ಸಿಡೆಂಟ್ ಮಾಡಿ ಅವ್ರನ್ನ ಎಕ್ಸಿಡೆಂಟ್ ಮಾಡಿಸೋದು, ಕೊಲೆ ಮಾಡಿಸುವಂಥದ್ದು ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ದಲಿತರೊಳಗೆ ನಡೆಯತಕ್ಕಂಥದ್ದು ಒಂದು ಹುನ್ನಾರ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಆಯಿತು ಆ ರೀತಿ ಗುಲ್ಬರ್ಗ ಮತ್ತು ಗುಲ್ಬರ್ಗದಲ್ಲಿರುವಂಥ ಚಿತ್ತಾಪುರ ಮೀಸಲ ಮತ ಕ್ಷೇತ್ರದೊಳಗೆ ಇವು ಹೆಚ್ಚಾಗಿ ಕಾಣ್ಲಕತ್ತಾವು. ಇದನ್ನು ನಾವು ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದಿಂದ ಖಂಡಿಸ್ತೇವೆ. ಇದನ್ನೇ ರೀತಿ ಮುಂದುವರೆದ್ರೆ ಈ ಸರ್ಕಾರ ಭಾಳ ದಿವಸ ಇರುವುದಿಲ್ಲ, ಎಚ್ಚೆತ್ತುಕೊಳ್ಬೇಕು. ಇಂಥ ಕುತಂತ್ರವಾದಿಗಳಿಗೆ ಗೃಹ ಸಚಿವರು ಯಾರೇ ಇರಲಿ ಅವರು ಎಲ್ಲರೂ ಮನುಷ್ಯರು, ಹೋರಾಟ ಮಾಡೋರು ಎಲ್ಲರೂ ಮನುಷ್ಯರೇ. ಅಲ್ಲೆಲ್ಲಿ ಏನು ಕೋಮುಗಲಭೆಯನ್ನು ಸೃಷ್ಟಿ ಮಾಡೋದು, ಅಲ್ಲಿ ಏನು ಸಣ್ಣ ಪುಟ್ಟ ಕುಟುಂಬಗಳಿರ್ತಾವೆ ಅಂಥವ್ರ ಮೇಲೆ ಒಂದು ದೌರ್ಜನ್ಯಗಳನ್ನು ಮಾಡಿಸೋದು, ಅವು ಎಲ್ಲ ಬಿಟ್ಟು ಸರಳತನದಿಂದ ಒಂದು ಸ್ವಾಭಿಮಾನದಿಂದ ಸರ್ಕಾರ ನಡ್ಕೊಳ್ಬೇಕು. ನಡ್ಕೊಳ್ಳದೆ ಹೋದ್ರೆ ಮುಂದೊಂದು ದಿವಸ ಈ ರಾಜ್ಯದಲ್ಲಿ ಇವತ್ತಿನ ದಿವಸ ಸಂಕ್ಷಿಪ್ತವಾಗಿ ಒಂದು ಪ್ರತಿಭಟನೆ ಮಾಡಾಕತ್ತೇವೆ. ಇದೇ ರೀತಿ ಏನರೇ ಮುಂದುವರೆದ್ರೆ ಹಳ್ಳಿಯಿಂದ ದಿಲ್ಲಿವರೆಗೆ ಅನ್ನುವಂಥ ಏನೋ ಒಂದು ಮಾತಾದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಖಂಡನೆ ಮಾಡ್ತೀನಿ. ಪರಶುರಾಮ್ ರೋಣಿಯಾಳ, ರಾಜ್ಯ ಆದಿಜಾಂಬವ ಸಂಘದ ರಾಜ್ಯ ಉಪಾಧ್ಯಕ್ಷ. ಖಂಡಿಸಿ ನಿರಂತರವಾಗಿ ದಲಿತರ ಮೇಲಿನ ಅನ್ಯಾಯವನ್ನು ಖಂಡಿಸಿ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವವರ ಮೇಲೆ ಕಾನೂನು ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಮತ್ತು ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವ ಕುರಿತು ಮಾನ್ಯರ ಮೇಲೆ ಕಾಣಿಸಿದ ಅರ್ಜಿದಾರ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಮಾಯಕರಾದ ನೊಂದ ಜೀವಿಗಳಾದ ದಲಿತರು ತಮ್ಮಲ್ಲಿ ವಿನಯಪೂರ್ವಕ ವಿನಂತಿಸಿಕೊಳ್ಳುವುದೇನೆಂದರೆ ಅವರುಗಳು ಸುಮಾರು 7 ದಲಿತ ಕುಟುಂಬಗಳು ಕುಂಬಾರಕೊಪ್ಪ ಗ್ರಾಮದ